ಗ್ಲಾಮರ್ ಗೈಡ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ದಿನಗಳ ನಂತರ ಒಂದು ವಿಡಿಯೋ ಮಾಡುವ ಅಂತ ಹೇಳಿ ಇವತ್ತು ಬಂದಿದ್ದೇನೆ. ಫೇಸ್ ಬಗ್ಗೆ, ಸ್ಕಿನ್ ಬಗ್ಗೆ, ಹಾಗೆ ಹೇರ್ ಬಗ್ಗೆ ಅನೇಕ ಪ್ರಾಬ್ಲಮ್ಸ್ ಎಲ್ಲರಿಗೂ ಕೂಡ ಬರ್ತದೆ. ಅದೇ ರೀತಿ ನಾನು ಕೂಡ ನನ್ನ ಫೇಸ್ಗೆ ನಾನು ಏನು ಮಾಡ್ತೇನೆ, ಏನು ಯೂಸ್ ಮಾಡ್ತೇನೆ ಅನ್ನೋದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಿದ್ದೇನೆ. ಹಾಗೆ ನಾವು ನ್ಯಾಚುರಲ್ ಆಗಿ, ನೀವು ಟೈಟಲ್ ನೋಡಿರ್ಬೋದು, ನ್ಯಾಚುರಲ್ ಫೇಸ್ ವಾಶ್ ಆಲ್ಟರ್ನೇಟಿವ್ಸ್ ಅಂತ ಇದೆ. ಅದು ಹೇಗೆ ವರ್ಕ್ ಆಗ್ತದೆ, ಏನು ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೇನೆ. ಮೊದಲನೇದಾಗಿ ಹೇಳೋದಾದರೆ, ನಾವು ಫೇಸ್ ವಾಶ್ ಮಾಡಲಿಕ್ಕೆ ಬೇರೆ ಬೇರೆ ಫೇಸ್ ವಾಶನ್ನು ಯೂಸ್ ಮಾಡ್ತೇವೆ ಅಲ್ವಾ. ಬೇರೆ ಬೇರೆ ಕೆಮಿಕಲ್ ಯುಕ್ತ ಫೇಸ್ ವಾಶ್ಗಳನ್ನು ಉಪಯೋಗಿಸ್ತೇವೆ. ಎಷ್ಟು ಫೇಸ್ ವಾಶ್ ಮಾಡಲಿಕ್ಕೆ ಎಷ್ಟು ಹಣವನ್ನು ಖರ್ಚು ಮಾಡ್ತೇವೆ ಅಲ್ವಾ. ಆ್ಯಕ್ಚುಲಿ ಹೇಳೋದಾದರೆ, ಈಗ ನೀವು ಕೆಲವರು ಹೇಳ್ಬೋದು, ನಿಮ್ಮ ಸ್ಕಿನ್ಗೆ ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ನಿಮ್ಮ ಸ್ಕಿನ್ ಕ್ಲಿಯರ್ ಇದೆ, ನೀವು ಏನೇನೋ ಹಚ್ಚಿ ಇದು ಮಾಡಿದರೆ ನಿಮ್ಮ ಸ್ಕಿನ್ ಗ್ಲೋ ಇದೆ, ನೀವು ಯಾಕೆ ಹೇಳ್ತೀರಾ, ನೀವು ಕಪ್ಪಾಗಿದ್ದರೆ, ಡಾರ್ಕ್ ಇರುವ ಸ್ಕಿನ್ನಿಗೆಲ್ಲ ನೀವು ಅದನ್ನು ಹಚ್ಚಿ ಬೆಳ್ಳಗಾಗ್ತದ ಅಂತ ಹೇಳಿ ಅದನ್ನು ತೋರಿಸಬೇಕು ಅಂತ ಹೇಳಿ ಆ ಥರ ಯಾರೋ ಕಮೆಂಟ್ ಮಾಡಿದರು ನನ್ನ ಮೊದಲಿನ ವೀಡಿಯೋದಲ್ಲಿ. ಬಟ್ ಯಾವಾಗಲೂ ಸ್ಕಿನ್ ಕೇರ್ ಮಾಡೋದು ಅಂತ ಹೇಳಿದರೆ ಕಪ್ಪಿರಲಿ ಬೆಳ್ಳಗಿರಲಿ ಅದು ಇಂಪಾರ್ಟೆಂಟ್ ಅಲ್ಲ, ಕಾಂತಿ ಇರಬೇಕು. ನಮ್ಮ ತ್ವಚೆಯಲ್ಲಿ ಕಾಂತಿ ಇರುವಂಥದ್ದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಮೊದಲನೇದಾಗಿ ನಾನು ಫೇಸನ್ನು ಏನು ಮಾಡ್ತೇನೆ ಅಂತೇಳಿ ನಿಮಗೆ ಹೇಳ್ತೇನೆ. ಫೇಸ್ ವಾಶ್ ಯಾವುದನ್ನು ಉಪಯೋಗಿಸದೆ ಅಲ್ಲ, ನಾನೀಗ ಫೇಸ್ ವಾಶ್ ಯೂಸ್ ಮಾಡೋದೇ ಇಲ್ಲ ಅಂತಲ್ಲ, ಯೂಸ್ ಮಾಡ್ತೇನೆ. ಆದರೆ ನಾವು ಅದರ ಬದಲಿಗೆ ಏನು ಮಾಡ್ಬೋದು ಅಂತ ಹೇಳಿದರೆ, ಫಸ್ಟ್ ನಾವು ಬರೀ ನಮ್ಮ ಕೈ ಕ್ಲೀನಾಗಿರಬೇಕು. ಕೈಯಲ್ಲಿ ಈ ಥರ ಮಾಡಿಕೊಂಡು ಮುಖವನ್ನು ಫುಲ್ ಕೈಯಿಂದ ಮಸಾಜ್ ಮಾಡಬೇಕು. ಸ್ಕಿನ್ನನ್ನು ಹೀಗೆ ಅಪ್ವರ್ಡ್ ಮೋಷನಲ್ಲಿ ಈ ಥರ ಸ್ಕಿನ್ನನ್ನು ಮೇಲೆಗೆ ಉಜ್ಜಬೇಕು. ಈ ಥರ ಅಪ್ವರ್ಡ್ ಮೋಷನಲ್ಲಿ ನಾವು ಮಸಾಜ್ ಮಾಡ್ತಾ ಹೋಗಬೇಕು. ಈಗ ನನ್ನ ಮುಖದಲ್ಲಿ ಒಂದು ಸ್ವಲ್ಪ ಕ್ರೀಮೆಲ್ಲ ಹಚ್ಕೊಂಡಿದ್ದೇನೆ ನಾನು. ಮಳೆಗಾಲ ಆದರೂ ಕೂಡ ಫ್ಯಾನ್ ಆಫ್ ಮಾಡಿ ಆಗುವಾಗ ಸೆಕೆ ಆಗ್ತದೆ ಮಾರ್ರೆ. ಏನು ಮಾಡೋದು, ವೀಡಿಯೋ ಮಾಡಬೇಕು ಅಂತ ಹೇಳಿ ಜಸ್ಟ್ ಫ್ಯಾನ್ ಆಫ್ ಮಾಡಿದೆ. ಫುಲ್ ಕೈಯಿಂದ ಈ ಥರ ಮಾಡಿಕೊಂಡು, ಕೈ ಬೆಚ್ಚಗಿರ್ತದಲ್ಲ ಅದರಿಂದಲೇ ನಾವು ಚೆಂದ ಮಸಾಜ್ ಮಾಡಬೇಕು ಮುಖವನ್ನು. ಆ ಥರ ಒಂದು 3 ನಿಮಿಷ ನೀವು ಚೆಂದ ಮಸಾಜ್ ಮಾಡಿ, ಮಸಾಜ್ ಆದಮೇಲೆ ಮತ್ತೆ ಹೋಗಿ ಚೆಂದ ಮುಖವನ್ನು ತಣ್ಣೀರಿನಿಂದ ವಾಶ್ ಮಾಡಿ. ನೀವು ಉಪಯೋಗಿಸ್ಬೇಕು ಅಂದರೆ ಇಲ್ಲ, ನಿಮ್ಮ ಸ್ಕಿನ್ ಅಷ್ಟು ಒಂದು ಫ್ರೆಶ್ ಆಗ್ತದೆ. ಯಾಕೆಂದರೆ ಆ ಮಸಾಜಲ್ಲಿ ಉಂಟಲ್ಲ, ನಮ್ಮ ಮುಖದಲ್ಲಿ ಇದ್ದದ್ದಂತಹ ಡೆಡ್ ಸೆಲ್ಸ್ ಏನಿದೆ, ಹಾಗೆ ನಮ್ಮ ರಕ್ತ ಪರಿಚಲನೆ ಆಗ್ತದೆ. ಸ್ಕಿನ್ ನೋಡಿ ಬೇಕಾದರೆ ನೀವು ಮಾಡಿ ನೋಡಿ. ಫೇಸ್ ವಾಶ್ ಮಾಡೋದು ಇದು ಒಂದು ವಿಧಾನ. ಎರಡನೇ ವಿಧಾನ ಅಂತ ಹೇಳಿದರೆ, ತಣ್ಣೀರನ್ನು ಹೀಗೆ ತಗೊಂಡು ಮುಖಕ್ಕೆ ಹೀಗೆ ಚೇಪ್ ಅಂತ ಫೋರ್ಸ್ಫುಲ್ಲಿ ಹೀಗೆ ನೀರನ್ನು ತೆಕ್ಕೊಂಡು ತುಂಬ ರಭಸದಿಂದ ನೀರನ್ನು ಮುಖಕ್ಕೆ ಚಿಮುಕಿಸೋದು. ಆ ಥರ ಮಾಡಿಕೊಂಡ್ರೆ ಇಲ್ಲೆಲ್ಲ ನೀರಿನ ಫೋರ್ಸಿಂದಾಗಿ ನಮಗೆ ರಕ್ತ ಪರಿಚಲನೆಯಾಗಿ ಸ್ಕಿನ್ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಆಗಿ ಸ್ಕಿನ್ ಗ್ಲೋ ಆಗ್ತದೆ. ಹಾಗೆ ಮಾಡಿದ್ರೆ ಕಣ್ಣು ಮುಚ್ಚಿ ಕೂಡ ನಾವು ಈ ಥರ ನೀರನ್ನು ಮುಖಕ್ಕೆ ಚಿಮುಕಿಸ್ಕೊಳ್ಬೋದು. ಕಣ್ಣು ಓಪನ್ ಮಾಡಿ ಕೂಡ ನೀರನ್ನು ಚಿಮುಕಿಸ್ಕೊಳ್ಬೇಕು. ಹೀಗೆ ಮಾಡೋದ್ರಿಂದ ಕೂಡ ಇದು ಒಂದು ಫೇಸ್ ವಾಶ್, ಆಲ್ಟರ್ನೇಟ್ ಫೇಸ್ ವಾಶ್ ಅಂತ ಹೇಳ್ಬೋದು. ನಾವೀಗ ನಮ್ಮ ಕೈಯಲ್ಲಿ ಫೇಸ್ ವಾಶ್ ಇಲ್ಲ, ಎಲ್ಲೋ ಹೊರಗಡೆ ಇದ್ದೇವೆ, ತುಂಬ ಸ್ವೆಟ್ ಆಯಿತು ಅಂತ ಹೇಳಿದರೆ ಹಾಗೆ ಮಾಡುತ್ತೇವಲ್ಲ, ಆಗ ನಮಗೆ ಒಮ್ಮೆ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಫೇಸಿಗೆ, ಹಾಗೆ ಸ್ಕಿನ್ನಿದು ಡಸ್ಟ್ ಎಲ್ಲ ಹೋಗ್ತದೆ. ಅದೇ ರೀತಿ ನಾವು ಹೀಗೆ ಫೋರ್ಸ್ಫುಲಿ ಅಂದರೆ ಒಂದು ರಭಸದಲ್ಲಿ ಮುಖಕ್ಕೆ ನೀರನ್ನು ಹಾಕೋದ್ರಿಂದ ಮುಖದಲ್ಲಿರುವಂತಹ ಒಂದು ಗ್ಲೋ ಜಾಸ್ತಿ ಆಗ್ತದೆ. ಇದನ್ನು ನಾವು ದಿನಕ್ಕೆ ಒಂದು 2 ರಿಂದ 3 ಸಲ, ಅಥವಾ ನಿಮಗೆ ಟೈಮ್ ಇದ್ದ ಹಾಗೆ, ಆಫೀಸ್ ವರ್ಕೆಲ್ಲ ಹೋಗುವವರಿಗೆಲ್ಲ ಆಗಾಗ ಹಾಗೆ ಮಾಡಲಿಕ್ಕಾಗೋದಿಲ್ಲ, ಮನೆಯಲ್ಲಿದ್ದವರಿಗೆ ಮಾಡ್ಕೊಳ್ಬೋದು. ಇದು ಒಂದು ವಿಧಾನ. ಇನ್ನು 3ನೇ ವಿಧಾನ ಅಂತ ಹೇಳಿದರೆ ಐಸ್ ಫೇಶಿಯಲ್ ಅಂತ ಹೇಳಿ. ಐಸ್ ಫೇಶಿಯಲ್ ಅಂತ ಹೇಳಿದರೆ, ಒಂದು ದೊಡ್ಡ ಬೌಲನ್ನು ತಗೊಳ್ಳಿ, ಅದರಲ್ಲಿ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕಿ, ಜೊತೆಗೆ ನೀರು ಕೂಡ ಸೇರಿಸಿ ಮುಖವನ್ನು ಅದರಲ್ಲಿ ಈ ಥರ ಮುಳುಗಿಸ್ಬೇಕು. ಐಸ್ ಫೇಶಿಯಲ್ ತುಂಬಾ ಒಳ್ಳೆಯದು. ಸ್ಕಿನ್ನಲ್ಲಿರುವ ಡೆಡ್ ಸೆಲ್ಸ್ ಹೋಗುತ್ತೆ, ಬ್ಲ್ಯಾಕ್ ಹೆಡ್ಸ್ ಹೋಗುತ್ತೆ, ಸ್ಕಿನ್ ತುಂಬಾ ಗ್ಲೋ ಆಗ್ತದೆ. ಈಗ ನಾನು ನಿಮಗೆ ಹೇಳ್ತಾ ಇದ್ದೇನೆ, ಬಟ್
ನೀವು ಮಾಡಿ ನೋಡಿ. ನಾನು ಮಾಡಿ ನೋಡ್ತಾ ಇರ್ತೇನೆ. ನನಗೆ ಬ್ಯುಸಿ ಶೆಡ್ಯೂಲ್ ಇರುವಾಗ ನಮಗೆ ಕೂಡ ಒಂದೊಂದು ಸತಿ ಆಗೋದಿಲ್ಲ. ಬಟ್ ಸ್ಕಿನ್ ಯಾರಿಗೆ ಪ್ರಾಬ್ಲಮ್ ಇದೆ ಅಂಥವರು ಐಸ್ ಫೇಶಿಯಲ್ ಮಾಡಿ. ಐಸ್ ಫೇಶಿಯಲ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ದೊಡ್ಡ ಒಂದು ಬೌಲಲ್ಲಿ, ಈಗ ತುಂಬ ಚಳಿ ಇದೆ ಅಥವಾ ಮಳೆಗಾಲ ಅಥವಾ ಚಳಿಗಾಲ ಅಂತ ಆದರೆ ಸ್ವಲ್ಪ ಕಷ್ಟ ಆಗ್ತದೆ ಅದು ನೀರಲ್ಲಿ ಹೀಗೆ ಮುಖವನ್ನು ಮುಳುಗಿಸಿ ಇಟ್ಕೊಳ್ಳಲಿಕ್ಕೆ. ಒಂದು 30 ಸೆಕೆಂಡ್ ಈ ಥರ ಮುಳುಗಿಸಿ ಇಟ್ಕೊಳ್ಬೇಕು, ತೆಗಿಬೇಕು. ಆಗ ಮುಖದಲ್ಲಿ ಇದ್ದ ಎಲ್ಲ ಕೂಡ ಯಾವುದೇ ಫೇಸ್ ವಾಶನ್ನು ನೀವು ಉಪಯೋಗಿಸ್ಕೊಂಡು ಅದು ಬೆಸ್ಟ್ ಒಂದು ಫೇಸ್ ವಾಶ್, ಆಲ್ಟರ್ನೇಟ್ ಫೇಸ್ ವಾಶ್ ಅಂತೇಳಿ ಹೇಳ್ಬೋದು. 4ನೇ ವಿಧಾನ ಅಂತ ಹೇಳುವುದಾದರೆ ಇನ್ನೊಂದು ಆರೆಂಜ್ ಪೀಲ್ ಪೌಡರ್ ಅಂತ. ಮಾಮೂಲಿಯಾಗಿ ನಿಮಗೆ ಅದೆಲ್ಲ ಗೊತ್ತಿದೆ, ಆದರೆ ನಾವು ಅದನ್ನು ಹೇಗೆ ಮಾಡ್ಕೊಳ್ಬೋದು, ಅದನ್ನು ಯಾವ ರೀತಿ ಬಳಸ್ಕೊಳ್ಬೋದು ಅಂದರೆ, ಈಗ ನಾವು ಆರೆಂಜ್ ತಿಂತೇವೆ. ಆರೆಂಜಲ್ಲಿ ವಿಟಮಿನ್ ಸಿ ಹೇರಳವಾಗಿದೆ, ಅದು ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಅದೇ ರೀತಿ ನಾನು ಇನ್ನೊಂದು ವಿಚಾರ ನಿಮಗೆ ಹೇಳ್ತೇನೆ. ನಾವು ತಿಂತೇವೆ, ಅದರಲ್ಲಿ ವಿಟಮಿನ್ ಸಿ ಹೇರಳವಾಗಿದೆ. ಆ ವಿಟಮಿನ್ ಸಿ, ಆರೆಂಜನ್ನು ಚೆನ್ನಾಗಿ ತಿನ್ನಿ. ಹಾಗೆ ಆರೆಂಜ್ ಸಿಪ್ಪೆಯನ್ನು ಬಿಸಿಲಿರುವ ಟೈಮಲ್ಲಿ ಒಣಗಿಸಿ ಅದರ ಪುಡಿಯನ್ನು ಮಾಡಿಕೊಂಡು ಒಂದು ಕಂಟೈನರಲ್ಲಿ ಹಾಕಿ ಇಡಿ. ಅದನ್ನು ಸ್ವಲ್ಪ ಕೈಯಲ್ಲಿ ತೆಕ್ಕೊಂಡು ಚೆಂದವಾಗಿ ಒಮ್ಮೆ ಮುಖವನ್ನು ಇದು ಮಾಡಿ. ಆರೆಂಜಲ್ಲಿ ಎಷ್ಟು ವಿಟಮಿನ್ ಸಿ ಇದೆ, ಹಾಗೆ ಮುಖದಲ್ಲಿರುವ ಕಲೆಯನ್ನು ಹೋಗಲಾಡಿಸ್ತದೆ ಅದು. ಮುಖದಲ್ಲಿರುವಂತಹ ಬ್ಲ್ಯಾಕ್ ಹೆಡ್ಸ್, ಹಾಗೆ ಕಪ್ಪು ಕಲೆಗಳು, ಹಾಗೆ ವೈಟ್ ಹೆಡ್ಸನ್ನೆಲ್ಲ ತೆಗಿಲಿಕ್ಕೆ ಆರೆಂಜ್ ಪೀಲ್ ಪೌಡರ್. ನಿಮಗೆ ಅದು ಯಾವುದೂ ಆಗೋದಿಲ್ಲ, ಮನೆಯಲ್ಲಿ ಒಣಗಿಸ್ಲಿಕ್ಕೆ ಆಗೋದಿಲ್ಲ ಅಂದರೆ ನಿಮಗೆ ಆನ್ಲೈನಲ್ಲಿ ಕೂಡ ಆರೆಂಜ್ ಪೀಲ್ ಪೌಡರ್ ಸಿಗುತ್ತೆ. ನಾನು ಕೂಡ ಒಂದೊಂದು ಸತಿ ಮನೆಯಲ್ಲಿ ಮಳೆಗಾಲದಲ್ಲೆಲ್ಲ ನಮ್ಗೆ ಸಿಗೋದಿಲ್ಲ ಅಂತ ಆದರೆ ನಾನು ಆನ್ಲೈನಲ್ಲಿ ತರಿಸಿದ್ರೆ ನಿಮಗೆ ನ್ಯಾಚುರಲ್, ಆರ್ಗ್ಯಾನಿಕ್, ನ್ಯಾಚುರಲ್ ಆಗಿ ಇದು ಆರೆಂಜ್ ಪೀಲ್ ಪೌಡರ್ ಸಿಗುತ್ತೆ. ಅದರಲ್ಲಿ ನೀವು ಸ್ಕ್ರಬ್ ಮಾಡ್ಕೊಳ್ಬೋದು. ಆಯಿತು, ಆರೆಂಜ್ ಆಯಿತು. ಆಮೇಲೆ ನೆಕ್ಸ್ಟ್ ಇನ್ನು 5ನೇದಾಗಿ ಹೇಳೋದಾದರೆ ಮಸೂರ್ ದಾಲ್ ಅಂತ ಕೆಂಪು ದಾಲ್ ಸಿಗುತ್ತೆ. ಅದನ್ನು ಪುಡಿ ಮಾಡಿಕೊಳ್ಬೇಕು. ಪುಡಿ ಮಾಡಿ ಒಂದು ಸ್ವಲ್ಪ ಕೈಗೆ ತಗೊಳ್ಬೇಕು, ಒಂದು ಚಿಟಿಕೆ, ಒಂದು ಅರ್ಧ ಚಮಚದಷ್ಟು ಅಂತ ಹೇಳಿ ಒಂದು ಕೈಯಲ್ಲಿ ತಗೊಂಡು ಅದಕ್ಕೊಂದು ಸ್ವಲ್ಪ ನೀರು ಅಥವಾ ರೋಸ್ ವಾಟರ್ ಹಾಕ್ಬೋದು. ಅದನ್ನು ಈ ಥರ ಮಾಡಿ ಮುಖಕ್ಕೆಲ್ಲ ಹಚ್ಚಿ ನೀವು ಫೇಸ್ ವಾಶನ್ನು ಹೇಗೆ ಯೂಸ್ ಮಾಡ್ತೀರಾ. ಇದು ತುಂಬ ಹೊತ್ತು ಹಾಕಬೇಕು, ಉಜ್ಜಬೇಕು, ಇಡಬೇಕು, ಅದು ಯಾವುದು ಕೂಡ ಇಲ್ಲ. ಚಂದ ಕೈಯಲ್ಲಿ ಹೀಗೆ ಒಮ್ಮೆ ತೆಕ್ಕೊಂಡು ಫೇಸ್ ವಾಶಿಂದಲೇ ನೀವು ಹೇಗೆ ಮುಖ ತೊಳಿತೀರಾ ಅಷ್ಟೇ ಮಾಡಿ. ಇದು ತುಂಬಾ ಸ್ಕಿನ್ನಿಗೆ ಒಳ್ಳೆಯದು ಮಸೂರ್ ದಾಲ್. ಅದು ಮಾಮೂಲಿಯಾಗಿ ನಾವು ಕಡಲೆ ಹಾಗೆ. ಅದಾದ ಮೇಲೆ ಮಸೂರ್ ದಾಲ್ ಆಯಿತು. ಇನ್ನು 6ನೇದಾಗಿ ಹೇಳೋದಾದರೆ ಜಾಗರಿ ಅಥವಾ ಏನು ಹೇಳೋದು, ನಾವು ಸಕ್ಕರೆಯಲ್ಲಿ ಕೂಡ ಫೇಸ್ ಸ್ಕ್ರಬ್ಬನ್ನು ಮಾಡ್ತೇವೆ. ಆದರೆ ಸಕ್ಕರೆಯಿಂದ ಈಗ ಹೊಸದಾಗಿ ಎಲ್ಲರೂ ಕೂಡ ಬೆಲ್ಲ ಒಳ್ಳೆಯದು ಅಂತ ಹೇಳ್ತಾರೆ. ಅದೇ ರೀತಿ ಫೇಸ್ಗೆ ಕೂಡ ಬೆಲ್ಲದ ಹುಡಿ ಸಿಗುತ್ತಲ್ಲ, ಬೆಲ್ಲದ ಹುಡಿಗೆ ಮತ್ತು ಅದಕ್ಕೆ ಸ್ವಲ್ಪ ಕಾಫಿ ಪೌಡರನ್ನು ಸೇರಿಸ್ಕೊಂಡು ಚಂದಕ್ಕೆ ಮುಖಕ್ಕೆ ಫೇಶಿಯಲ್ ಮಾಡುವಂಥದ್ದು. ಫೇಸ್ ವಾಶ್ನ ಬದಲಾಗಿ ನಾನಿಲ್ಲಿ ಆಲ್ಟರ್ನೇಟಿವ್ಸನ್ನು ನಿಮಗೆ ಹೇಳುವಂಥದ್ದು. ಫೇಸ್ ವಾಶ್ ಉಪಯೋಗಿಸುವಲ್ಲಿ ಇದನ್ನು ನೀವು ಡೈಲಿ ಉಪಯೋಗಿಸ್ತಾ ಇದ್ದರೆ, ಹಾಗೆ ಮನೆಯಲ್ಲೇ ಬೆಲ್ಲದ ಪುಡಿ ಇರ್ತದೆ, ಒಂದು ಬೌಲ್ ತಗೊಳ್ಳೋದು, ಅದಕ್ಕೊಂದು 1/4 ಚಮಚ ಬೆಲ್ಲದ ಹುಡಿ, ಒಂದು 1/4 ಚಮಚ ಒಂದು ಸ್ವಲ್ಪ ಕಾಫಿ ಹುಡಿ, ಎರಡನ್ನು ಈ ಥರ ಮಿಕ್ಸ್ ಮಾಡುವಂಥ ಮುಖಕ್ಕೆ ಹಾಕಿ ಚಂದ ಮುಚ್ಚೋದು, ಫೇಸ್ ವಾಶ್ ಮಾಡ್ಕೊಳ್ಳೋದು. ಸ್ಕಿನ್ ಗ್ಲೋ ಆಗ್ತದೆ, ಡೆಡ್ ಸೆಲ್ಸ್ ಹೋಗ್ತದೆ, ಕೊಳೆ ಹೋಗ್ತದೆ, ಕ್ಲಿಯರ್ ಆಗ್ತದೆ. ನೋಡಿ ಬೇಕಾದರೆ ಮಾಡಿ. ಅದಾದ ನಂತರ ಕಾಫಿ ಪೌಡರ್ ಮತ್ತು ಬೆಲ್ಲದ ಪುಡಿ ಅದಾಯಿತು. ನೆಕ್ಸ್ಟ್ ಇನ್ನೊಂದು ಮೊಸರಲ್ಲಿರುವಷ್ಟು ಸತ್ವ ಬೇರೆ ಯಾವುದರಲ್ಲೂ ಇಲ್ಲ. ಅದು ಊಟಕ್ಕೆ ತಿನ್ನಲಿಕ್ಕೆ ಕೂಡ ನಮಗೆ ಮೊಸರು ಹೇಳೋದು ತುಂಬಾ ಬೆಸ್ಟ್ ಒಂದು. ಹಾಗೆ ಮುಖಕ್ಕೆ ಕೂಡ ಆಯಿಲ್ ಸ್ಕಿನ್ ಇರೋರೆಲ್ಲ ಮೊಸರು ಬೇಡ, ಅವ್ರಿಗೆ ಮತ್ತೆ ಕೂಡ ಆಯಿಲ್ ಆಗೋ ಚಾನ್ಸಸ್ ಇದೆ. ಯಾವುದು ಮೊಸರನ್ನು ನೀವು ಸ್ವಲ್ಪ ಮೊಸರನ್ನು 1 ಚಮಚ ತಗೊಳ್ಳಿ, ಮುಖಕ್ಕೆ ಹಾಕಿ ಚೆನ್ನಾಗಿ ತಿಕ್ಕಿ ಮುಖವನ್ನು ವಾಶ್ ಮಾಡಿಕೊಳ್ಳಿ. ಹಾಗೆ ನೀವು ಮೊಸರು ಹಾಕಿ ಮುಖವನ್ನು ವಾಶ್ ಮಾಡಿಕೊಂಡು ನಿಮಗೆ ಮುಖವನ್ನು ಫೇಸ್ ವಾಶ್ ಬಳಸದೇ ಇದ್ದರೆ ಮುಖ ಆಯಿಲಿ ಆಗ್ತದೆ ಅಂತ ಆದರೆ ಸ್ವಲ್ಪ ಕಡಲೆ ಹುಡಿಯನ್ನು ತಗೊಳ್ಳಿ. ಕಡಲೆ ಹುಡಿಯನ್ನು ಹಾಕಿ ಚೆಂದ ಫೇಸನ್ನು ವಾಶ್ ಮಾಡಿ. ಮುಖದಲ್ಲಿದ್ದ ಎಣ್ಣೆ ಎಲ್ಲವೂ ಕೂಡ ಹೋಗ್ತದೆ ಕಡಲೆ ಹುಡಿಯನ್ನು ಬಳಸೋದ್ರಿಂದ. ಹಾಗೆ ಆಯಿಲ್ ಸ್ಕಿನ್ ಇರೋರು ನೋಡ್ಕೊಳ್ಳಿ, ಯಾಕೆಂದರೆ ತುಂಬ ಡ್ರೈ ಆಗುವ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಮಾಹಿತಿಗಳು ಆಲ್ಟರ್ನೇಟಿವ್ ಆಗಿ ನಾವು ಫೇಸ್ ವಾಶನ್ನು ಬಳಸೋದ್ರ ಬದಲಾಗಿ ಬಳಸುವಂತಹ 8 ಐಟಮ್ಸ್ ಇನ್ನೊಮ್ಮೆ ಹೇಳೋದಾದರೆ, ಫಸ್ಟ್ ನಾನು ಹೇಳಿದ್ದು ಕೈಯಲ್ಲಿ ಮುಖವನ್ನು ಮಸಾಜ್ ಮಾಡಿಕೊಳ್ಬೇಕು, ಆಮೇಲೆ ಫೇಸ್ ವಾಶ್ ಮಾಡಬೇಕು. 2ನೇದು
ಇದು ಮುಖಕ್ಕೆ ನೀರನ್ನು ಚಿಮುಕಿಸಬೇಕು ಜೋರಾಗಿ. ಹೀಗೆ ಮಾಡೋದ್ರಿಂದ ಸ್ಕಿನ್ ಗ್ಲೋ ಆಗುತ್ತೆ. ಮೂರನೇದಾಗಿ ಐಸ್ ಫೇಶಿಯಲ್ ಅಂತ ಹೇಳಿದ್ದು, ಒಂದು ಬೌಲ್ ತಗೊಳ್ಳೋದು, ಅದಕ್ಕೆ ಐಸ್ ವಾಟರ್ ಹಾಕೊಳ್ಳೋದು, ಮುಖವನ್ನು ಸ್ವಲ್ಪ ಹೊತ್ತು ಮುಳುಗಿಸುವಂಥದ್ದು. ಮೇಲೆ ನಾಲ್ಕನೆಯದಾಗಿ ಹೇಳಿದ್ದು ಆರೆಂಜ್ ಪೀಲ್ ಪೌಡರ್, ಅದನ್ನು ಮುಖಕ್ಕೆ ಬಳಸುವಂಥದ್ದು. ಆರೆಂಜ್ ಪೀಲ್ ಪೌಡರ್ ಆದ ಮೇಲೆ ಜಾಗ್ರಿ ಮತ್ತು ಕಾಫಿಯನ್ನು ಯೂಸ್ ಮಾಡುವಂಥದ್ದು. ಆಮೇಲೆ ಮಸೂರ್ ದಾಲನ್ನು ಯೂಸ್ ಮಾಡುವಂಥದ್ದು. ಅದೇ ರೀತಿ ಕಡಲೆ ಹುಡಿಯನ್ನು ಉಪಯೋಗಿಸುವಂಥದ್ದು. ಕೊನೆಯದಾಗಿ ಕಡಲೆ ಹುಡಿಯನ್ನು ಉಪಯೋಗಿಸುವಂಥದ್ದು. ಆಮೇಲೆ ಮತ್ತೊಂದು ಬಾಕಿಯಾದದ್ದು ಮೊಸರು. ಇವು 8 ರೀತಿಯಲ್ಲಿ ಆಲ್ಟರ್ನೇಟಿವ್ ಫೇಸ್ ವಾಶ್ ಮಾಡಲಿಕ್ಕೆ ನಾವು ಉಪಯೋಗಿಸ್ಕೊಳ್ಬೋದು. ಇದನ್ನೇ ಉಪಯೋಗಿಸ್ಕೊಳ್ಳೋದಾದರೆ ನಾವು ಫೇಸ್ ವಾಶನ್ನು ಉಪಯೋಗಿಸಬೇಕು ಅಂತ ಇಲ್ಲ, ಅಷ್ಟು ಸ್ಕಿನ್ ಗ್ಲೋ ಆಗ್ತದೆ. ಇದನ್ನು ನೀವು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ. ಹಾಗೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ಅರ್ಚನಾ ಗ್ಲಾಮರ್ ಗೈಡ್ ಈ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸ್ಕಿನ್ ರೆಸಿಪೀಸ್ ಹಾಗೆ ಹ್ಯಾರಿಗೆ ಹಾಕುವ ಪ್ಯಾಕ್ ಅದು ಇನ್ನೂ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೇನೆ. ಸಿಲ್ಕಿ ಹ್ಯಾಂಡ್ ಶೈನಿಯಾಗಿ ಹ್ಯಾರ್ ಇರಬೇಕಾದ್ರೆ ಏನು ಮಾಡಬೇಕು, ಯಾವ ಹೋಮ್ ರೆಮಿಡೀಸನ್ನು ಉಪಯೋಗಿಸಬೇಕು, ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೆ ಸ್ಕಿನ್ ರೆಸಿಪೀಸ್ ಹಾಗೆ ಹೇರ್ ಕೇರ್ ರೆಸಿಪೀಸ್ ಈ ಥರ ವೆಯ್ಟ್ ಲಾಸ್ ರೆಸಿಪೀಸ್ ಜೊತೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.